ಕೇರಳದ ಈ ಆರೋಗ್ಯಕರ ಬೆಳಗಿನ ತಿಂಡಿಯ ಬಗ್ಗೆ ನಿಮಗೆ ಗೊತ್ತಿದೆಯಾ? ನೋಡಿ, ಇದು ನೇಂದ್ರೆ ಬಾಳೆಹಣ್ಣು. ಇದನ್ನು ಹಸಿಯಾಗಿ ತಿಂದರೂ ಪರವಾಗಿಲ್ಲ, ಆದರೆ ಬೇಯಿಸಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೇರಳದಲ್ಲಿ ಎಲ್ಲ ಇದು ತುಂಬ ಫೇಮಸ್. ಇದು ಬಾಳೆಹಣ್ಣನ್ನು ಇದೇ ರೀತಿ ಕಟ್ ಮಾಡಿ, ಅಥವಾ ಇಡೀ ಬಾಳೆಹಣ್ಣು ಸಹ ನಮಗೆ ಬೇಯಿಸ್ಬೋದು. ಸ್ಟೀಮರಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಒಂದು 10 ನಿಮಿಷ ಇದು ಸ್ಟೀಮಲ್ಲಿ ಬೇಯಿಸಬೇಕು. ಬೇಯಿಸಿಬಿಟ್ಟು ನಮಗೆ ಸಿಂಪಲಾಗಿ ಏನಾದರೂ ಬ್ರೇಕ್ಫಾಸ್ಟ್ ಬೆಳಗ್ಗೆ ಲೈಟಾಗಿ ತಿನ್ನಬೇಕು ಅಂತ ಅನಿಸಿದಾಗ ಈ ಬಾಳೆಹಣ್ಣನ್ನು ಬೇಯಿಸಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಸಂಜೆ ಟೀ ಟೈಮಿಗೆ ಸಹ ಏನಾದರೂ ಸಿಂಪಲಾಗಿ ಸೇವಿಸಬೇಕು ಅಂತ ಅನಿಸಿದಾಗ ಇದನ್ನು ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ಅದೇ ರೀತಿ ಮಕ್ಕಳಿಗೆ, ಈಗ ಸ್ವಲ್ಪ ದಪ್ಪ ಕಮ್ಮಿ ಇರುವ ಮಕ್ಕಳಿಗೆಲ್ಲ ಈ ನೇಂದ್ರೆ ಬಾಳೆಹಣ್ಣನ್ನು ಬೇಯಿಸಿ ತಿನ್ನಿಸಿದರೆ ಮಕ್ಕಳು ದಪ್ಪ ಆಗ್ತಾರೆ, ಅದೇ ರೀತಿ ಹೆಲ್ತಿ ಕೂಡ. ಈಗ ಅಲ್ಲಿ ಎಲ್ಲ ಪುಟ್ಟಂತ ಕೇರಳ ಬ್ರೇಕ್ಫಾಸ್ಟ್ ಇದೆಯಲ್ಲ, ಅದರ ಜೊತೆಯಲ್ಲಿ ಈ ಬಾಳೆಹಣ್ಣನ್ನು ತಿಂತಾರೆ. ಇನ್ನು ಕೆಲವರು ನೋಡಿ ಇದೇ ಬರೀ ಬಾಳೆಹಣ್ಣನ್ನು ಬೇಯಿಸಿ ತಿಂತಾರೆ. ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಗೆಲ್ಲ ಇದನ್ನು ಕೊಟ್ಟರೆ ಸಹ ತುಂಬ ಒಳ್ಳೆಯದು.